ಬೆಲೆ ಹೆಚ್ಚಾಗಲು ಕಾರಣವೇನು? ನಮಸ್ಕಾರ, ನಾನು ಚಿದಾನಂದ ರುದ್ರಾಪುರ್ಮಠ್. ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಪ್ರಾಪರ್ಟಿ ಬೆಲೆ ಹೆಚ್ಚಾಗಲು ಕಾರಣವೇನು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ರಿಯಲ್ ಎಸ್ಟೇಟ್ನಲ್ಲಿ ಬೆಲೆ ಏರಿಕೆಗೆ ಹಲವು ಕಾರಣಗಳಿವೆ. ಕೆಲವರು ಇದಕ್ಕೆ ಡಿಮಾಂಡ್ ಹೆಚ್ಚು, ಸಪ್ಲೈ ಕಡಿಮೆ ಅಂತ ಸಾಮಾನ್ಯ ಕಾರಣ ಕೊಡ್ತಾರೆ. ಆದರೆ ಇದರಲ್ಲಿ ಇನ್ನೂ ಹಲವಾರು ಅಂಶಗಳಿವೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಡಿಮಾಂಡ್ ಸಪ್ಲೈ ಕಾನ್ಸೆಪ್ಟ್ ಏನು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಡಿಮಾಂಡ್ ವಿಚಾರ ತಿಳಿಯೋಣ. ರಿಯಲ್ ಎಸ್ಟೇಟ್ನಲ್ಲಿ ಡಿಮಾಂಡ್ ಅಂದರೆ ಪ್ರಾಪರ್ಟಿ ಖರೀದಿಸಲು ಜನರ ಆಸಕ್ತಿ, ಸಾಮರ್ಥ್ಯ ಎಂದು ತಿಳಿದುಕೊಳ್ಳೋಣ. IT ಉದ್ಯೋಗಗಳು, ಉದ್ಯಮ ವಿಸ್ತರಣೆ, ಹೊಸ ಯೋಜನೆಗಳು ಬಂದಾಗ ಆ ಪ್ರದೇಶದಲ್ಲಿ ಡಿಮಾಂಡ್ ಹೆಚ್ಚುತ್ತದೆ. ಉದಾಹರಣೆಗೆ ವೈಟ್ ಫೀಲ್ಡ್, ಎಲೆಕ್ಟ್ರಾನ್ ಸಿಟಿ, ಇಲ್ಲಿಗೆ ಕೆಲಸಕ್ಕೆ ಬಂದ ಸಾವಿರಾರು ಜನ ಮನೆ ಹುಡುಕುತ್ತಾರೆ. ಇದರಿಂದ ಡಿಮ್ಯಾಂಡ್ ಹೆಚ್ಚುತ್ತದೆ, ಪರಿಣಾಮ ರಿಯಲ್ ಎಸ್ಟೇಟ್ ಬೆಲೆ ಏರಿಕೆ ಆಗುತ್ತದೆ. ಇನ್ನು ಎರಡನೇದಾಗಿ ಸಪ್ಲೈ ಎಂದರೇನು ತಿಳಿಯೋಣ. ರಿಯಲ್ ಎಸ್ಟೇಟ್ನಲ್ಲಿ ಸಪ್ಲೈ ಅಂದರೆ ಮಾರಾಟಕ್ಕೆ ಲಭ್ಯವಿರುವ ಮನೆಗಳು ಅಥವಾ ಸೈಟ್ ಮತ್ತು ಪ್ಲಾಟ್ಸ್. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ, ಎಲ್ಲಿ ಸಪ್ಲೈ ಅಂದರೆ ಪೂರೈಕೆ ಕಡಿಮೆ ಇರುತ್ತದೋ ಅಲ್ಲಿ ಬೇಡಿಕೆ ಪೂರೈಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸಹಜವಾಗಿಯೇ ಬೆಲೆ ಏರುತ್ತದೆ. ಇನ್ನು ಉದಾಹರಣೆಗೆ ನೋಡೋದಾದರೆ, ಸಿಟಿ ಮಧ್ಯಭಾಗದಲ್ಲಿ ಅಥವಾ ಮೆಟ್ರೋ ಸಂಪರ್ಕ ಉತ್ತಮವಾಗಿರುವ ಪ್ರದೇಶಗಳಲ್ಲಿ ಹೊಸ ಜಾಗ ಸಿಗೋದಿಲ್ಲ. ಅಲ್ಲಿ ಭೂಮಿ ಮತ್ತು ಸೈಟ್ನ ಪೂರೈಕೆ ತಟಸ್ಥವಾಗಿರುತ್ತದೆ. ಆದರೆ ಜನರ ಬೇಡಿಕೆ ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಗುವುದರಿಂದ ಆ ಸ್ಥಳದಲ್ಲಿನ ಬೆಲೆ ಗಗನಕ್ಕೇರುತ್ತದೆ. ಡಿಮಾಂಡ್ ಹೆಚ್ಚಾಗಲು ಪ್ರಮುಖ ಕಾರಣಗಳೇನು ಎಂಬ ಬಗ್ಗೆ ಈಗ ತಿಳಿಯೋಣ. ಮೊದಲಿಗೆ ಜನಸಂಖ್ಯೆ ಹೆಚ್ಚಳ ಕಾರಣ. ನಗರಕ್ಕೆ ಜನಸಂದಣಿ ಹೆಚ್ಚಾಗುತ್ತಾ ಹೋದಂತೆ ರಿಯಲ್ ಎಸ್ಟೇಟ್ ಡಿಮಾಂಡ್ ಏರುತ್ತಾ ಹೋಗುತ್ತದೆ. ಕೆಲಸದ ಅವಕಾಶಗಳು. IT-BT ಕಂಪನಿಗಳು, ಕೈಗಾರಿಕೆಗಳು, SEZ ಯೋಜನೆಗಳಿಂದಾಗಿ ಕೆಲಸದ ಅವಕಾಶಗಳು ಹೆಚ್ಚಾಗಿ ಜನರ ಆಗಮನ ಹೆಚ್ಚಾಗುತ್ತದೆ. ಇನ್ನು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಮೆಟ್ರೋ, ಫ್ಲೈಓವರ್, ರಿಂಗ್ ರೋಡ್ ಹೀಗೆ ಪ್ರಮುಖ ಸೌಕರ್ಯಗಳ ಅಭಿವೃದ್ಧಿಯಿಂದಾಗಿಯೂ ರಿಯಲ್ ಎಸ್ಟೇಟ್ ಡಿಮಾಂಡ್ ವೃದ್ಧಿಸುತ್ತದೆ. ಜೀವನ ಗುಣಮಟ್ಟ ಸುಧಾರಣೆ. ಜನಸಾಮಾನ್ಯರು ತಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಗೇಟೆಡ್ ಕಮ್ಯುನಿಟಿ, ಐಷಾರಾಮಿ ಪ್ಲಾಟ್ಗಳ ಕಡೆಗೆ ಹೆಚ್ಚಾದ ಆಸಕ್ತಿಯನ್ನು ತೋರುತ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ. ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಶಾಲೆ, ಕಾಲೇಜು ಮತ್ತು ಆಸ್ಪತ್ರೆಗಳ ಅಭಿವೃದ್ಧಿ ಕೂಡ ಬೇಡಿಕೆ ಹೆಚ್ಚಿಸುತ್ತೆ. ಸಪ್ಲೈ ಕಡಿಮೆಯಾಗಲು ಕಾರಣವೇನು? ರೆಸಿಡೆನ್ಷಿಯಲ್ ಭೂಮಿಯ ಲಭ್ಯತೆ ಕಡಿಮೆ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಹೊಸ ಜಾಗ ಸಿಗೋದಿಲ್ಲ. ಸರ್ಕಾರದ ನೀತಿ ನಿಯಮಗಳು. ಭೂಮಾಫಿಯಾ ತಡೆಯುವ ಸಲುವಾಗಿ ಸರ್ಕಾರ ಗ್ರೀನ್ ಝೋನ್, ಫಾರೆಸ್ಟ್ ಏರಿಯಾ, ಲೇಕ್ ಬಫರ್ ಝೋನ್ ಎಂದೆಲ್ಲ ಕಡಿವಾಣವನ್ನು ಹಾಕಿದೆ. ಮಾನ್ಯತೆ ತಡವಾಗುತ್ತದೆ. BDA, BBMP, ಗ್ರಾಮ ಪಂಚಾಯಿತಿಗಳಿಂದ ಹೊಸದಾಗಿ ಆದ ಲೇಔಟ್ಗಳಿಗೆ ಮಾನ್ಯತೆ ಸಿಗುವುದು ತಡವಾಗುತ್ತದೆ. ದುಬಾರಿ ನಿರ್ಮಾಣ ವೆಚ್ಚ. ಕಟ್ಟಡ ನಿರ್ಮಾಣ ಸಲುವಾಗಿ ಬಳಸಲಾಗುವ ಸರಕುಗಳ ಬೆಲೆ ಗಗನಕ್ಕೇರಿರುವುದರಿಂದ ಬಿಲ್ಡರ್ಸ್ ಹೊಸ ಪ್ರಾಜೆಕ್ಟ್ಗಳನ್ನು ತರುವುದನ್ನು ಕಡಿಮೆ ಮಾಡುತ್ತಾರೆ. ಭೂಮಾಲೀಕರ ದರ್ಬಾರ್. ಕೆಲವರು ದೊಡ್ಡ ಜಾಗಗಳನ್ನು ಖರೀದಿ ಮಾಡಿ ಅವುಗಳನ್ನು ಭವಿಷ್ಯದಲ್ಲಿ ಲಾಭ ಪಡೆಯುವ ಉದ್ದೇಶಕ್ಕೆ ಬಿಡುತ್ತಾರೆ. ಇದರಿಂದ ಪೂರೈಕೆಯು ಮಾರುಕಟ್ಟೆಗೆ ಬರೋದಿಲ್ಲ. ಡಿಮಾಂಡ್ ಮತ್ತು ಸಪ್ಲೈ ನಡುವಿನ ಅಸಮತೋಲನ. ಡಿಮಾಂಡ್ ಹೆಚ್ಚು ಪ್ಲಸ್ ಸಪ್ಲೈ ಕಡಿಮೆ. ಹೀಗಿದ್ದಾಗ ಪ್ರಾಪರ್ಟಿ ಬೆಲೆ ಗಗನಕ್ಕೇರುತ್ತದೆ. ಡಿಮಾಂಡ್ ಕಡಿಮೆ ಪ್ಲಸ್ ಸಪ್ಲೈ ಹೆಚ್ಚು. ಹೀಗಿದ್ದಾಗ ಬೆಲೆ ತಟಸ್ಥವಾಗುತ್ತದೆ ಅಥವಾ ಕುಸಿಯುತ್ತದೆ. ಸಮತೋಲನದ ಬೇಡಿಕೆ ಮತ್ತು ಪೂರೈಕೆ. ಹೀಗಿದ್ದಾಗ ಆರೋಗ್ಯಕರ ರೀತಿಯಲ್ಲಿ ದರ ಏರಿಕೆಯಾಗುತ್ತದೆ. ಇದನ್ನು ಸ್ಟಾಕ್ ಮಾರ್ಕೆಟ್ ಮಾಡೆಲ್ನಂತೆ ಅರ್ಥ ಮಾಡಿಕೊಳ್ಳಬಹುದು. ಹೆಚ್ಚು ಖರೀದಿದಾರರು ಬಂದರೆ ಶೇರ್ ಬೆಲೆ ಏರಿದಂತೆ ಪ್ರಾಪರ್ಟಿ ಬೆಲೆಯು ಏರ್ತಾ ಹೋಗುತ್ತದೆ. ಬೆಲೆ ಏರಿಕೆಗೆ ಇನ್ನೂ ಕೆಲ ಕಾರಣಗಳಿವೆ. ಅವುಗಳೆಂದರೆ ಹಣದುಬ್ಬರ. ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಸಿಮೆಂಟ್, ಸ್ಟೀಲ್, ಲೇಬರ್ ಕಾಸ್ಟ್ ಏರಿದಂತೆ ನಿರ್ಮಾಣ ವೆಚ್ಚ ಕೂಡ ಹೆಚ್ಚುತ್ತದೆ. ಇನ್ನು ಸರ್ಕಾರದ ನಿಯಮಗಳೇನು? ಇದ್ರ ಬಗ್ಗೆ ನೋಡೋದಾದರೆ, ಸರ್ಕಲ್ ರೇಟ್ ಅಂದರೆ ಸರ್ಕಾರಿ ಬೆಲೆಯ ಪರಿಷ್ಕರಣೆ, ಸ್ಟ್ಯಾಂಪ್ ಡ್ಯೂಟಿ ವೆಚ್ಚ, GST ಕೂಡ ಪರಿಣಾಮ ಬೀರುತ್ತದೆ. ಹೂಡಿಕೆದಾರರ ಭಾವನೆ. NRIಗಳು ಮತ್ತು ದೊಡ್ಡ ಮಟ್ಟದ ಹೂಡಿಕೆದಾರರು ಪ್ರಾಪರ್ಟಿಯನ್ನು ಖರೀದಿಸಿದರೆ ಬೆಲೆ ಕೃತಕವಾಗಿ ಮೇಲೇರುತ್ತದೆ. ಇನ್ನು ಊಹಾಪೋಹಗಳೇನು? ಕೆಲ ಪ್ರದೇಶಗಳಲ್ಲಿ ಫ್ಯೂಚರ್ಗೆ ಇಲ್ಲಿ ಮೆಟ್ರೋ ಬರುತ್ತೆ, ದೊಡ್ಡ ಮಾಲ್ ಅಥವಾ ಅಪಾರ್ಟ್ಮೆಂಟ್ಸ್ ಬರುತ್ತೆ ಅಂತೆಲ್ಲ ಊಹಾಪೋಹಗಳಿಂದಲೂ ಬೆಲೆ ಏರಿಕೆ ಆಗಿರುತ್ತದೆ. ಅಂತಿಮವಾಗಿ ಪ್ರಾಪರ್ಟಿ ಬೆಲೆ ಏರಲು ಮುಖ್ಯ ಕಾರಣ ಈ ಡಿಮಾಂಡ್ ಮತ್ತು ಸಪ್ಲೈ ನಡುವಿನ ಅಸಮತೋಲನವೇ ಕಾರಣ. ಆದರೆ ಇದರ ಹಿಂದೆ ಜನಸಂಖ್ಯೆ ಹೆಚ್ಚಳ,
ಮೂಲಭೂತ ಸೌಕರ್ಯಗಳು, ಹೂಡಿಕೆದಾರರ ಮನಸ್ಥಿತಿ, ಸರ್ಕಾರದ ನಿಯಮಗಳು ಇತ್ಯಾದಿ ಅಂಶಗಳು ಸಮಾನವಾಗಿರ್ತಕ್ಕಂತಹ ಪಾತ್ರವನ್ನು ಇಲ್ಲಿ ವಹಿಸುತ್ತವೆ. ನೀವು ಕೂಡ ಪ್ರಾಪರ್ಟಿ ಖರೀದಿ ಅಥವಾ ಹೂಡಿಕೆ ಮಾಡುವಾಗ ಬೇಡಿಕೆ ಮತ್ತು ಪೂರೈಕೆಯ ಸ್ಥಿತಿ ನೋಡಿಕೊಂಡ್ರೆ ಭವಿಷ್ಯದಲ್ಲಿ ಆ ಜಾಗದ ಮೌಲ್ಯವರ್ಧನೆ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು. ಈ ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಶ್ವವಾಣಿ ಪ್ರಾಪರ್ಟೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರಿಯಲ್ ಎಸ್ಟೇಟ್ ಮಾರ್ಗದರ್ಶನ ಪಡೆಯಿರಿ. ಧನ್ಯವಾದಗಳು.